ನಮಸ್ಕಾರ. ವ್ಯಾಸ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಇಂದು ಇನ್ನೊಂದು ಕತೆ, ಶಿರಡಿ ಸಾಯಿಬಾಬಾನ ಬಗ್ಗೆ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ. ಈ ಕಥೆಯಲ್ಲಿ ವಿಶೇಷವಾಗಿ ಏನಾಯಿತೆಂದರೆ, ಯಾವ ಮಕ್ಕಳಿಗೆ ಕಷ್ಟವೋ ಆ ಮಕ್ಕಳನ್ನು ಕಾಪಾಡುವುದೇ ಈ ಶಿರಡಿನ ಸಾಯಿನಾಥನ ಆಶ್ರಯ. ತನ್ನನ್ನು ನಂಬಿ ಬಂದ ಭಕ್ತರನ್ನು ಯಾವತ್ತೂ ಕೈ ಬಿಡಲಾರ ಈ ಮಹಾತಂದೆ. ಹಾಗಾಗಿ ಗುರುವಿನಿಂದ ಹರಿಗೆ, ಹರಿನಿಂದ ಗುರುವಿಗೆ ಎಂದು ಹೇಳಿ ನಾವು ಈ ಗುರುಗಳ ಬಗ್ಗೆ ಮಾತಾಡುತ್ತಿರುವ ಈ ಕಥೆಯ ಬಗ್ಗೆ ಅಥವಾ ತಾವು ಕೇಳಿಸಿಕೊಳ್ಳುತ್ತಿರುವವರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ, ಇದನ್ನೇ ಒಂದು ಸತ್ಸಂಗ ಅಂತ ಹೇಳಿ ಒಂದು ಸಣ್ಣ ಕಥೆಯನ್ನು ಹೇಳಲು ಇಚ್ಛೆಪಡುತ್ತೇನೆ. ಇಲ್ಲಿ ಒಮ್ಮೆ ಒಬ್ಬ ಭಕ್ತಾದಿ ಏನು ಮಾಡುತ್ತಾನೆಂದರೆ, ಶಿರಡಿ ಸಾಯಿನಾಥನಿಗೆ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸುತ್ತಿರುತ್ತಾನೆ. ಒಮ್ಮೆ ಅವನು ಏನು ತನಗೆ ಹೆಣ್ಣು ಮಗುವಾಗಿರುತ್ತದೆ. ಆಗ ಸಾಯಿಬಾಬಾ ಒಮ್ಮೆ ಕಾಡಿನಲ್ಲಿ ಹೋಗಿ, ದ್ವಾರದ ಬಳಿಗೆ ಹೋಗಿ, ಒಂದು ದೂರದ ಊರಿನಲ್ಲಿ ನನಗೆ ಇಲ್ಲಿ ಒಂದು ಸಣ್ಣದಾದ ಒಂದು ಗುಡಿಸಲನ್ನು ಕಟ್ಟಿಕೊಡುವಂಥ ಶಿಷ್ಯವೃಂದಕ್ಕೆ ಕೇಳುತ್ತಾರೆ. ಏನು ಇಲ್ಲಿ ಸಣ್ಣ ಗುಡಿಸಲು ಕೇಳುತ್ತಾನೆ ಎಂದಾಗ, ಇಲ್ಲ, ಇಲ್ಲಿ ನಾನು ಯಾರೋ ಬರುವಿಕೆಗೂ ಕಾಯುತ್ತಿದ್ದೇನೆ, ಅವರು ಇಲ್ಲಿ ಬಂದು ಇಲ್ಲಿ ವಾಸ ಮಾಡುತ್ತಾರೆ ಅಂತ ಹೇಳುತ್ತಾನೆ. ಆಗ ಅಲ್ಲಿ ಕುಳಿತುಕೊಂಡಿರುವ ಬಾಬಾವನನ್ನು ನೋಡಿ, ಒಂದು ಸಣ್ಣ 2 ಪಾದಗಳನ್ನಿಟ್ಟುಕೊಂಡು ಮುದ್ದಾದ ಒಂದು ಸಣ್ಣ 10 ವರ್ಷದ ಹೆಣ್ಣು ಮಗು ಕಷ್ಟಪಟ್ಟು ಕಾಲಿನಡುಗೆಯಲ್ಲಿ ನಡೆದು ಕಷ್ಟಪಟ್ಟು ನಡೆದು ಬರುತ್ತಿರುತ್ತದೆ. ಅದನ್ನು ಕಂಡ ಕೂಡಲೇ ಶ್ರೀ ಶಿರಡಿ ಸಾಯಿನಾಥ, ಓ ಬಾಮ, ನಿನಗಾಗಿ ಕಾಯುತ್ತಿರುತ್ತೇನೆ ಅಂತ ಆ ಗುಡಿಸಲಿನಲ್ಲಿ ಆ ಮಗುವನ್ನು ಇರಿಸಿ ಅವಳಿಗೆ ಹಾಲು ಎಲ್ಲವನ್ನು ಕೊಡುತ್ತಾನೆ. ನಂತರ, ಸುಧಾರಿಸಿಕೊಂಡಿಯಾ, ಬಾ ನಾವು ದ್ವಾರಕಾಮಾಯಿಗೆ ಹೋಗೋಣ ಅಂತ ಹೇಳಿ ದ್ವಾರಕಾಮಾಯಿಗೆ ಕರೆದುಕೊಂಡು ಹೋಗುತ್ತಾನೆ. ದ್ವಾರಕಾಮಾಯಿಗೆ ಕರೆದುಕೊಂಡು ಹೋದ ಕೂಡಲೇ ಆ ಮಗುವಿಗೆ ಅಲ್ಲಿರುವಂಥ ಸ್ತ್ರೀ ಸಮೂಹ, ಬಾಬಾಗೆ ಬಹಳ ಗಂಡು ಭಕ್ತರು ಹೇಗೋ ಹಾಗೆ ಹೆಣ್ಣು ಭಕ್ತರು ಬಹಳ ಜನ ಆ ಶಿರಡಿಯಲ್ಲಿ ಭಕ್ತರಾಗಿರುತ್ತಾರೆ. ಆಗ ಓರ್ವ ಸ್ತ್ರೀಯನ್ನು ಕರೆದು ಇವಳಿಗೆ ಬದಲಿಸಲು ಬಟ್ಟೆ ಕೊಟ್ಟು, ಇವಳಿಗೆ ಸ್ನಾನಾರ್ಜನೆಗಳಿಗೆ ಒಂದು ವ್ಯವಸ್ಥೆ ಮಾಡಿ, ಮಗುಗೆ ಒಂಚೂರು ಊಟ ಉಪಚಾರ ಮಾಡಿ ಕರೆದು ತನ್ನಿ ಎಂದಾಗ, ಸಾಯಿಬಾಬಾ ಅವಳು ಹೋಗಿ ಊಟ ಉಪಚಾರ ಮಾಡಿ ಸ್ನಾನ ಮಾಡಿ ಮಗು ಬರುತ್ತಾಳೆ. ಮಗು ಬಂದು ಇವಳ ಬಳಿ ಇರುತ್ತಾಳೆ. ಹೀಗೆ ಒಮ್ಮೆ ಗಂಡ ಹೆಂಡತಿ ಇಬ್ಬರು ಓಡಾಡುತ್ತಿರುತ್ತಾರೆ. ಆಗ ಸಾಯಿಬಾಬಾ ಅವಳನ್ನು ಕರೆದು, ನೋಡು ತಾಯೇ, ನೀನು ಏನೋ ತೊಂದರೆಯಲ್ಲಿದ್ದೀಯಾ ಅಂತ ಗೊತ್ತಾಯಿತು. ದಯವಿಟ್ಟು ಈ ಮಗಳನ್ನು ನಿಮ್ಮ ಮನೆಯಲ್ಲಿ ಕೆಲವು ಕಾಲ ಇಟ್ಟುಕೊಳ್ಳಲಾಗುವುದೇ? ಯಾಕೆಂದರೆ ನಾನು ನಗರ ಸಂಚಾರಿ, ಭಿಕ್ಷಾಟನೆಗೆ ಓಡಾಡುತ್ತಿರುತ್ತೇನೆ. ಆಗ ಮಗಳು, ಹೆಣ್ಣು ಮಗಳು ಒಬ್ಬಳೇ ಆಗಿಬಿಡುತ್ತಾಳೆ ಅಂತ ಹೇಳಿದ ಕೂಡಲೇ ಬಾಬಾ ಹೇಳಿದ ವಿಚಾರವನ್ನು ತಿಳಿದುಕೊಂಡು ಅವರ ಮನೆಗೆ ಕರೆದೊಯ್ತಾರೆ. ಅಲ್ಲಿ ಆ ಮನೆಯ ಒಡತಿಯೋ ಏನು ಮಾಡುತ್ತಾಳೆಂದರೆ, ಸುಮ್ಮನೆ ಮೂಲೆಯಲ್ಲಿ ಕುಳಿತು ಅಳುತ್ತಿರುತ್ತಾಳೆ. ಆಗ ಅವಳ ಗಂಡ ಅಡುಗೆಯನ್ನು ಮಾಡುತ್ತಿರುತ್ತಾನೆ. ಅದನ್ನು ಕಂಡು ಹೆಣ್ಣು ಮಗು, ಸಣ್ಣ 10 ವಯಸ್ಸಿನ ಹೆಣ್ಣು ಮಗು, ಕಾಕ ಎಂದರೆ ಚಿಕ್ಕಪ್ಪ, ನೀನು ಯಾಕೆ ಕಷ್ಟಪಡುತ್ತೀಯೇ? ಯಾಕೆ ಕಾಕಿ ಬಂದು ನಿನಗೆ ಅಡುಗೆ ಮಾಡುತ್ತಿಲ್ಲ? ಹೆಣ್ಣಾದವಳು ಅಡುಗೆ ಮಾಡಿ ನಿನಗೆ ಸಹಾಯ ಮಾಡಬೇಕಲ್ಲವೇ ಅಂತ ಕೇಳಿದಾಗ, ಇಲ್ಲ, ಅದು ಒಂದು ದೊಡ್ಡ ಕತೆ, ನಾನು ಇವಾಗ ಹೇಳಲಾಗುವುದಿಲ್ಲ ಅಂತ ಹೇಳಿದಾಗ, ಆಗ ಅವಳು ಸಹಾಯ ಮಾಡುತ್ತಾಳೆ. ಇವಳು ಮಾಡಿದ ಸಹಾಯ ಮತ್ತು ಅಡುಗೆ ಎಲ್ಲ ತೆಗೆದುಕೊಂಡು ಹೋಗಿ ಆ ಮಾಲೀಕಳಿಗೆ ಸಹಾಯ ಮಾಡಿ ಕೊಡುತ್ತಿರುತ್ತಾಳೆ. ಒಮ್ಮೆ ಅದನ್ನೆಲ್ಲ ಕಂಡು ಆ ಯಾರು ವ್ಯಾಪಾರ ವರ್ತಕ ಇದ್ದಾನೆ ಸಂತೋಷಗೊಳ್ಳುತ್ತಾನೆ. ನನ್ನ ಹೆಂಡತಿಯಂತೂ ಮೂಲೆಯಲ್ಲಿ ಕುಳಿತುಕೊಂಡು ಯಾವಾಗಲೂ ಅಳುತ್ತಾಳೆ. ಈ ಮಗು ಬಂದ ಮೇಲೆ ಮನೆಗೆ ಒಂದು ಕಳೆ ಬಂದಿದೆ ಮತ್ತು ನನಗೆ ಅನ್ನ ಆಹಾರಗಳನ್ನು ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಬಟ್ಟೆಯನ್ನು ಒಗೆದುಕೊಡುತ್ತಾಳೆ, ಮನೆಯನ್ನು ಶುಚಿರ್ಭೂತ ಮಾಡುತ್ತಾಳೆ. ಈ ಮಗುವು ನನಗೆ ಒಂದು ದೇವತಾ ಸ್ವರೂಪ ಅಂತ ಹೇಳಿ ಸಂತೋಷಗೊಳ್ಳುತ್ತಾನೆ. ಆಗ ಒಮ್ಮೆ ಅವನು ಹೇಳುತ್ತಾನೆ, ನಿನಗೆ ಆಡಲು ಬೊಂಬೆಗಳನ್ನು ಕೊಡುತ್ತೇನೆ, ಆಡುತ್ತೀಯ ಕಂದ ಅಂತ ಹೇಳಿ ಆ 10 ವರ್ಷದ ಬಾಲಕಿಗೆ ಕೆಲವು ಬೊಂಬೆಗಳನ್ನು ಕೊಡುತ್ತಾನೆ. ಆಡುತ್ತಿರುವ ಬೊಂಬೆಗಳನ್ನೆಲ್ಲ ನೋಡಿಕೊಂಡು ಆ ಬಾಲಕಿಯು ಸಂತೋಷಗೊಳ್ಳುತ್ತಾಳೆ. ಆಗ ಕೂಡಲೇ ಅಳುತ್ತಿರುವಂತಹ ತಾಯಿ ಬಂದು, ಮನೆಯ ಒಡತಿ ಬಂದು ಬೊಂಬೆಗಳನ್ನೆಲ್ಲ ಎತ್ತಿಟ್ಟುಕೊಂಡು, ಇದು ನನ್ನ ಮಗಳ ಬೊಂಬೆಗಳು, ನೀನು ಮುಟ್ಟಲಾಗುವುದಿಲ್ಲ ಎಂದು ಹೇಳಿ ಇವಳನ್ನು ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳುತ್ತಾಳೆ. ಮನೆಗೆ ಹೊರಗೆ ತಳ್ಳಿದ ಕೂಡಲೇ ಅವಳು ಹೋಗಿ ಶಿರಡಿ ಸಾಯಿನಾಥನ ಪಾದದ ಬಳಿ ಬಂದು ಬೀಳುತ್ತಾಳೆ. ಆವಾಗ ಶಿರಡಿ ಸಾಯಿನಾಥ ಈ ಬಿದ್ದಿರುವಂಥ ಮಗುವನ್ನು ಎತ್ತಿಕೊಂಡು, ಪಾಪು, ನೀನು ಬಿದ್ದಿಯ ತಾಯಿ, ಬಾ ಎಂದು ಕರೆದುಕೊಂಡು ಹೋಗುತ್ತಾನೆ. ಮತ್ತು ನಂತರ ಶಿಷ್ಯವೃಂದಕ್ಕೆ ಈ ಗಂಡ ಹೆಂಡತಿ ಇಬ್ಬರನ್ನು ಕರೆದುಕೊಂಡು ಬಾ ಅಂತ ಹೇಳುತ್ತಾನೆ. ಆವಾಗ ಮಾಡಿರುವ ಪೂರ್ವಕರ್ಮದ ಫಲಗಳೇನು ಅಂತ ಹೇಳುತ್ತಾನೆ. ಈ ತಾಯಿ ಅಳುವುದು ಏಕೆಂದರೆ ಹೆಣ್ಣು ಮಗು ಜನನವಾಗಿದೆ ಅಂತ ಹೇಳಿ ಆ ಹೆಣ್ಣು ಮಗುವನ್ನು ತಂದು ಕಾಡಿನಲ್ಲಿರುವ ದೇವಸ್ಥಾನದ ಬಳಿ ಬಿಟ್ಟು ಹೋಗಿರುತ್ತಾನೆ. ಆ ಕಾಡಿನಲ್ಲಿ ಬಿಟ್ಟು ಹೋಗಿರುವ ಆ ಮಗುವನ್ನು ಕಂಡು ಓರ್ವ ವಯಸ್ಕಾದ ಸ್ತ್ರೀಯು ಆ ಮಗುವನ್ನು ಎತ್ತಿಕೊಂಡು ತಾನು ಹೋಗಿ ಸಾಕಿರುತ್ತಾಳೆ. ಅದು ಅಜ್ಜಿಯಾಗಿ ಕರೆಯುತ್ತಿರುತ್ತಾಳೆ. ಆ ತಾಯಿ ಸತ್ತ ಕೂಡಲೇ
ಎಲ್ಲಿಗೆ ಹೋಗಬೇಕೋ ಎಂದು ಗೊತ್ತಾಗೋದಿಲ್ಲ. ಮತ್ತೆ ಹಿಂದಿರುಗಿ ಶಿರಡಿಗೆ ಬರುತ್ತದೆ ಆ ಮಗು. ಆಗ ಹೆಣ್ಣು ಮಕ್ಕಳನ್ನು ಗೋಳಾಡಿಸಬಾರದು, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಎಂದು ಬಾಬಾ ಹೇಳಿ ಬುದ್ಧಿವಾದ ಹೇಳುತ್ತಾನೆ. ಆದರೆ ನನ್ನ ಗಂಡ ನನ್ನ ಮೊದಲನೇ ಮಗುವನ್ನು ಸಾಯಿಸಿಬಿಟ್ಟನಲ್ಲ ಅಂತ ಹೇಳಿದಾಗ ಆ ತಾಯಿ ಹೇಳುತ್ತಾಳೆ, ಮೊದಲಿನ ಮಗು ಸತ್ತಿಲ್ಲ, ಮೊದಲನೇ ಮಗು ಬದುಕಿದೆ. ಈಗ ಬಂದಿರುವಂತಹ ಮಗುವೇ ನಿನ್ನ ಮೊದಲನೇ ಮಗು. ಈ ಹೆಣ್ಣು ಮಗುವು ನನ್ನ ಆಶ್ಚರ್ಯದಿಂದ ನಿನಗೆ ವಾಪಸ್ಸು ಬಂದಿದೆ ಅಂತ ಹೇಳಿ, ಆಗ ಆ ಮಗು ತನ್ನ ಮಗುವೆ ಅಂತ ತಿಳಿದು ಅತ್ತು ಕರೆದು ದುಃಖ ವ್ಯಕ್ತಪಡಿಸಿ ತಬ್ಬಿಕೊಂಡು ಅಳುತ್ತಾಳೆ ಆ ತಾಯಿ. ಹೀಗೆ ಇದು ಶಿರಡಿನಾಥನ ಸಾಯಿವಾಸದ ಒಂದು ಕತೆ. ಇದು ವಿಶೇಷವಾಗಿರುವಂತಹ ಕತೆ. ಮಗಳನ್ನು ತಾಯಿಯನ್ನು ಒಂದು ಮಾಡುತ್ತಾನೆ. ಹಾಗಾಗಿ ಗುಡಿಸಲನ್ನು ಕಟ್ಟಿ ದಣಿದಿರುವ ಪುಟ್ಟ ಪಾದಗಳು ಸುಸ್ತಾಗಬಾರದು ಎಂದು ಹೇಳಿ ಆ ಮಗುವನ್ನು ಜೋಪಾನ ಮಾಡುತ್ತಾನೆ. ಇದು ಒಂದು ವಿಶೇಷವಾದ ಶಿರಡಿಯ ಮತ್ತೊಂದು ಕತೆ. ನಮಸ್ಕಾರ.